ವಾಟ್ಸಪ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಸಂದೀಪ್ ರಮೇಶ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಐ ಹೋಪ್ ಯು ಲೈಕ್ ದ ರಾಜಸ್ಥಾನ್ ಸೀರೀಸ್. ಆಲ್ ದ 10 to 12 ಡೇಸ್ ನಾನು ಮಾಡಿದ್ದು ಬೇರೆ ಬೇರೆ ಕಲ್ಚರ್ ತೋರಿಸಿದ್ದು, ಅದ್ರ ಜೊತೆ ನಮ್ಮ ಕನ್ನಡ ಹಾಡುಗಳು. ಐ ಹೋಪ್ ಯು ಲೈಕ್ ದಿ ಎಕ್ಸ್ಪೀರಿಯನ್ಸ್. ಐ ಥರೋಲಿ ಎಂಜಾಯ್ಡ್ ಎಡಿಟಿಂಗ್ ದ ವೀಡಿಯೋಸ್ ಮತ್ತು ಸಂಗೀತ ಕಂಪೋಸ್ ಮಾಡಿದ್ದು ಆರ್ ಅದರ್ ರೀಕ್ರಿಯೇಟ್ ಮಾಡಿದ್ದು. ಸೊ ಇವತ್ತಿನ ವ್ಲಾಗ್ ಏನು ಸ್ಪೆಷಲ್ ಅಂದರೆ, ನಾನು ರಾಜಸ್ಥಾನ ಹೋಗೋಕ್ಕಿಂತ ಮುಂಚೆ ನಾನೊಂದು ಎಜುಕೇಷ್ನಲ್ ವ್ಲಾಗ್ ಆಗಿ ಮಾಡ್ತಾಯಿದ್ದೀನಿ. ಸೊ ನೀವು ಈ ಥರ ಹಲವಾರು ದಿನ ಸಾವಿರಾರು ಕಿಲೋಮೀಟ್ರ್ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಯಾವ ಥರ ಪ್ಯಾಕಿಂಗ್ ಮಾಡ್ಕೋಬೇಕು, ಯಾವ ಥರ ಲಗೇಜ್ ಇಟ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಐ ಬೇಸಿಕಲಿ ಡಿವೈಡೆಡ್ ದಿಸ್ ಇಂಟು ಪ್ರಾಬ್ಲಿ 4 to 5 ಕಾಂಪೊನೆಂಟ್ಸ್. ಸೊ ಈಚ್ ಆಫ್ ದ ಕಾಂಪೊನೆಂಟ್ಸ್ ನಾನು ನಿಮಗೆ ತೋರಿಸ್ತೀನಿ. ಸೊ ಲೆಟ್ ಅಸ್ ಫಸ್ಟ್ ಬಿಗಿನ್ ವಿತ್ ಆಲ್ ದಿ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್. ನಿಮ್ಗೆ ಏನೇನು ಬೇಕಾಗುತ್ತೆ ರೈಡ್ಗೆ ಅಂತ. ಲೆಟ್ಸ್ ಟೇಕ್ ಅ ಲುಕ್. ಮೊದಲನೇದಾಗಿ ಡ್ರೋನ್. ಸೊ ಈ ರೈಡ್ಗೆ ಅಂತಲೇ ನಾನು ಸುಮಂತಿಂದ ಐ ಬಾರೋಡ್ ಇಟ್ ಫ್ರಮ್ ಹಿಮ್. ಸೊ ಈಗ ಬ್ಯಾಟ್ರಿ ಚಾರ್ಜ್ ಆಗ್ತದೆ. ಆ್ಯಂಡ್ ಐ ವಾಸ್ ಟಾಕಿಂಗ್ ಟು ಯು ಅಬೌಟ್ ಎಲೆಕ್ಟ್ರಾನಿಕ್ಸ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಚಾರ್ಜ್ ಆಲ್ ಯುವರ್ ಎಲೆಕ್ಟ್ರಾನಿಕ್ಸ್ ಬಿಫೋರ್ ಸ್ಟಾರ್ಟಿಂಗ್ ದ ರೈಡ್. ಸೊ ಪೀಪಲ್ ಲೈಕ್ ಮೀ ಅಂದರೆ ಗೋಪ್ರೋ ಹಿಡ್ಕೊಂಡು ಫುಟೇಜಸ್ ತೋರಿಸಿ ಅಥವಾ ಫುಟೇಜ್ ಕ್ಯಾಪ್ಚರ್ ಮಾಡಿ ಎಡಿಟ್ ಮಾಡ್ತೀನಿ ಅಂದರೆ, ಇಂಥ ಜನಗಳಿಗೆ ಲೈಕ್ ಪೀಪಲ್ ಲೈಕ್ ಮೀ ಹೂ ಕ್ರಿಯೇಟ್ ಕಾಂಟೆಂಟ್, ಸೊ ಇಟ್ಸ್ ವೆರಿ ಎಸೆನ್ಷಿಯಲ್ ಫಾರ್ ದೆಮ್ ಟು ಹ್ಯಾವ್ ಅ ಆರ್ಗನೈಸರ್. ಬಿಕಾಸ್ ಗೋಪ್ರೋ ಒಂದು ಬ್ಯಾಟ್ರಿಲಿ ಆಗಲ್ಲ ಇಷ್ಟು ದಿನ. ಬಿಕಾಸ್ ನೀವು ಪದೇ ಪದೇ ಚಾರ್ಜ್ ಮಾಡಬೇಕಾಗತ್ತೆ. ಆ್ಯಂಡ್ ಗೋಪ್ರೋದು ಕೆಪಾಸಿಟಿ ಅರೌಂಡ್ 1500 mAh ಇದೆ ಬ್ಯಾಟ್ರಿ. ಸೊ ಹಾಗಾಗಿ ಯು ಹ್ಯಾವ್ ಟು ಕೀಪ್ ಫ್ರೀಕ್ವೆಂಟ್ಲಿ ಯುಟಿಲೈಸಿಂಗ್ ಅಡಿಷ್ನಲ್ ಪವರ್. ಸೊ ನಾನು ಇವಾಗ ನನ್ನ ಗೋಪ್ರೋ ಆರ್ಗನೈಸರ್ ತೋರಿಸ್ತೀನಿ ನೋಡಿ. ಸೊ ದಿಸ್ ಇಸ್ ಮೈ ಗೋಪ್ರೋ ಬ್ಯಾಗ್. ಸೊ ನನ್ನ ಹತ್ರ 2 ಗೋಪ್ರೋ ಇದೆ. ದಿಸ್ ಈಸ್ ಅ ಸೆಕೆಂಡ್ರಿ ಗೋಪ್ರೋ. ಸೊ ಇದು ಹಿಂದೆ ಫುಟೇಜು ಅಥವಾ ಅಡಿಷ್ನಲ್ ಫುಟೇಜ್ ತೊಗೋಬೇಕು ಅಂದಾಗ ಈ ಕ್ಯಾಮ್ರಾ ಯೂಸ್ ಮಾಡ್ತೀನಿ. ಪ್ರೈಮರಿಲಿ ನೀವು ನೋಡ್ತಾ ಇರೋದು ಈ ಗೋಪ್ರೋನೇ ಯೂಸ್ ಮಾಡೋದು. ಸೊ ದಿಸ್ ಇಸ್ ದ ಚಾರ್ಜಬಲ್ ಇದು. ಸೊ ಇದರಲ್ಲಿ ನನ್ನ ಹತ್ರ 3 ಬ್ಯಾಟ್ರಿ ಇದೆ. ಸೊ ಇದನ್ನು ಚಾರ್ಜ್ ಮಾಡಿ ಐ ವಿಲ್ ಮೇಕ್ ಯೂಸ್ ಆಫ್ ಇಟ್. ಆಮೇಲೆ ಇದು ಅಡಿಷ್ನಲ್ಲು ಬ್ಲೂ ಆರ್ಮರ್ ಅಂತ. ಸೊ ಇದ್ರದ್ದೆಲ್ಲ ಲಿಂಕ್ ಹಾಕ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ಒಂದು ಸತಿ ಚೆಕ್ ಮಾಡಿ. ಇಟ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ಯು. ಇನ್ ಕೇಸ್ ನನ್ನ ಎಕ್ಸಿಸ್ಟಿಂಗ್ ಗೋಪ್ರೋ ಏನಾರು ಆಯಿತು ಅಂದರೆ ಐ ವಿಲ್ ಮೇಕ್ ಯೂಸ್ ಆಫ್ ದಿಸ್. ಆಮೇಲೆ ಇದು ಒಂದು ಸುಮಾರು ಹಲವಾರು ಮೌಂಟು ಮತ್ತು ಇದೆಲ್ಲ ಇದೆ. ಆ್ಯಂಡ್ ದ ಕನೆಕ್ಟರ್ಸ್ ಆಲ್ಸೋ ಗೋಪ್ರೋದು. ಸೊ ಇದು ವೆರಿ ಇಂಪಾರ್ಟೆಂಟ್ ಸೆಕ್ಷನ್. ಸೊ ಇಲ್ಲಿ ನಾನು ಒಂದು ಮೆಮರಿ ಕಾರ್ಡ್ ಇಟ್ಕೊಂಡಿದ್ದೀನಿ ವಿಚ್ ಇಸ್ 64 GB, ಜಸ್ಟ್ ಇನ್ ಕೇಸ್ ಎಮರ್ಜೆನ್ಸಿಗೆ ಏನಾದ್ರು ಬೇಕು ಅಂದರೆ. ಇದ್ರ ಕೆಳಗೆ ನೋಡಿ, ಇದು ಇನ್ನೊಂದು TRSS ಕನ್ವರ್ಟರ್. ಇದು ಇನ್ನೊಂದು ಎಮರ್ಜೆನ್ಸಿಗೆ ಇಟ್ಕೊಂಡಿದ್ದೀನಿ. ಸೊ ಬಿಕಾಸ್ ನಂದು TPMS ಇದೆ. ಇದು ಒರಿಜಿನಲ್ ಹೊಂಡಾದು. ಇದು ಗಾಳಿ ಹೊಡಿತಾರಲ್ಲ ನಾಬ್ಸ್ ಇದು. ದಿಸ್ ಈಸ್ ಅ ನಾರ್ಮಲ್ USB ಕೇಬಲ್. ಇನ್ನೊಂದು ಮೈಕ್ ಇಟ್ಕೊಂಡಿದ್ದೀನಿ ಆ್ಯಸ್ ಅ ಬ್ಯಾಕಪ್. ಇನ್ ಕೇಸ್ ಇವಾಗ ಮಾತಾಡ್ತಾರೋ ಮೈಕಿಗೆ ಏನಾರು ಆಯಿತು ಅಂದರೆ ಐ ಹ್ಯಾವ್ ಅ ಬ್ಯಾಕಪ್. ಇದು ಗೋಪ್ರೋ ಕೇಬಲ್. ದಿಸ್ ಈಸ್ ಅನದರ್ ಯೂನಿವರ್ಸಲ್ ಕೇಬಲ್. ಇದು ಸ್ಮಾಲ್ C ಟೈಪ್ ಕೇಬಲ್. ಆ್ಯಂಡ್ ಅಫ್ಕೋರ್ಸ್ ಇದು ಗೋಪ್ರೋ ಸುತ್ತಲೂ ಹಾಕೊಳ್ಳೋದು ಒಳ್ಳೆ ಚೈನ್ ಥರ. ಸೊ ದಟ್ಸ್ ವಾಟ್ ದಿಸ್ ಈಸ್. ಆಮೇಲೆ ಇವಾಗ ಇದು ನೋಡ್ತಾ ಇರೋದು ನೀವು, ದಿಸ್ ಈಸ್ ಅನದರ್ C ಟೈಪ್ ಕೇಬಲ್. ಸೊ ನಾನು ಸ್ಯಾಮ್ಸಂಗ್ S20 ಫೋನ್ ಯೂಸ್ ಮಾಡೋದು. ಸೊ ಹಾಗಾಗಿ ಇದನ್ನು ದಿಸ್ ವಿಲ್ ಆಲ್ವೇಸ್ ಬಿ ಆನ್ ದ ಬೈಕ್. ಆನ್ ದ ಗೋ ಚಾರ್ಜನ್ನು ಮಾಡಬೇಕು ಅಂದರೆ ದಿಸ್ ಇಸ್ ವಾಟ್ ಐ ಯೂಸ್. ಸೊ ದ ನೆಕ್ಸ್ಟ್ ಸೈಡ್ ಆಫ್ ಆಕ್ಸೆಸರಿ ಹ್ಯಾವ್ ಇಸ್ ಅಫ್ಕೋರ್ಸ್ ಪವರ್ ಬ್ಯಾಂಕ್. ಇದು 10,000 mAh. ಆಮೇಲೆ ಇದು ಬಂದ್ಬಿಟ್ಟು ಮಲ್ಟಿಪರ್ಪಸ್ ಡೆಸ್ಕ್ಟಾಪ್ ಚಾರ್ಜರ್ ಅಂತ. ಸೊ ಮೊದಲನೇದು ವಿಚ್ ಇಸ್ ಇನ್ ಡಿಫ್ರೆಂಟ್ ಕಲರ್ ನೋಡಿ. ಇಟ್ ಈಸ್ ಅ ಸ್ಮಾರ್ಟ್ ಚಾರ್ಜರ್, ಅಂದರೆ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಇನ್ನು ಮಿಕ್ಕಿದೆಲ್ಲ ನಾರ್ಮಲ್ ಚಾರ್ಜಿಂಗ್. ಸೊ ಏನಂದರೆ ಬಿಕಾಸ್ ಐ ಹ್ಯಾವ್ ಸೋ ಮೆನಿ ಎಕ್ವಿಪ್ಮೆಂಟ್ಸ್, ಎಲ್ಲ ಒಂದೊಂದಾಗಿ ತೆಗ್ದು ಹಾಕೋ ಮಾಡೋದ್ರಲ್ಲಿ ಒಂದೇ ಸತಿ ಇವೆಲ್ಲ ಹಾಕ್ಕೊಂಡು, ಇದು ನಾರ್ಮಲ್ ಪವರ್ ಸಾಕೆಟ್ ಇದು. ಸೊ ಇದನ್ನು ಹಾಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಒಂದು ಅಡ್ಯಾಪ್ಟರ್ ಇಟ್ಕೊಂಡಿದ್ದೀನಿ ವಿಚ್ ಇಸ್ ದ ಫಾಸ್ಟ್ ಚಾರ್ಜಿಂಗ್. ನನ್ನ ಸ್ಯಾಮ್ಸಂಗ್ದು ಅಡಿಷ್ನಲ್ ಇದೆ ಇದು. ಇದು ರ್ಯಾಮ್ ಮೌಂಟ್ ಎಕ್ಸ್ ಗ್ರಿಪ್ ಇವಾಗಲೇ ಇದೆ ಒಂದು, ಜಸ್ಟ್ ಇನ್ ಕೇಸ್ ಏನಾರು ಆಯಿತು ಗಾಡೀಲಿ. ಬಿಕಾಸ್ ಫೋನ್ ವಿಲ್ ಬಿ ವೆರಿ ಕ್ರೂಷಿಯಲ್ ಮ್ಯಾಪ್ಸು ನ್ಯಾವಿಗೇಟ್ ಎಲ್ಲ ಮಾಡೋಕ್ಕೆ ಅಂತ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ. ಸೊ ದಿಸ್ ಈಸ್ ಅನದರ್ ಅಡ್ಯಾಪ್ಟರ್. ಇದು ಬ್ಯಾಕಪ್ಗೆ ಬ್ಯಾಕಪ್. ಯಾರೋ ಗೊತ್ತು, ಮಳೆ ಬಂದು ಏನೋ ಆಗಿ ಕೆಟ್ಟೋಗಿ ಮಾಡಿದ್ರೆ. ಸೊ ಐ ಡೋಂಟ್ ವಾಂಟ್ ಟು ಲೂಸ್ ಔಟ್ ಆನ್ ಮೈ ಎಮೋಷನ್ಸ್ ವೆನ್ ಐ ಡಿಸ್ಕ್ರೈಬ್ ದ ಮೊಮೆಂಟ್ಸ್ ಟು ಯು. ಸೊ ಹಾಗಾಗಿ ಇಷ್ಟು ಬ್ಯಾಕಪ್ಪು. ಆಮೇಲೆ ಇದು ನೋಡ್ತಾ ಇರೋದು ನನ್ನ ಕ್ಲೈಮ್ ಕ್ರೈಸ್ ಪ್ರೋದು ಆಲ್ ದ ಅಡಿಷ್ನಲ್ ಆಕ್ಸೆಸರೀಸ್. ಇನ್ ಕೇಸ್ ಏನಾದ್ರು ದಾರಿಲಿ ಹೋಗ್ಬೇಕಾದ್ರೆ ಏನಾರು ಆಯಿತು ಅಂದರೆ ಐ ಆಲ್ವೇಸ್ ಹ್ಯಾವ್ ದಿಸ್ ಆಸ್ ಅ ಬ್ಯಾಕಪ್. ಸೊ ಆಬ್ವಿಯಸ್ಲಿ ಬಿಕಾಸ್ ಐ ಆಮ್ ಅರೇಂಜಿಂಗ್ ಅ ಲಾಡ್ ಆಫ್ ಮೈ ಲಗೇಜ್ ಅಲ್ಲ. ಸೊ ಹಾಗಾಗಿ ಈ ಥರ ಎಲ್ಲ ಕಡೆ ಹರಡ್ಕೊಂಡಿದ್ದೀನಿ. ಸೊ ಫಸ್ಟು ಇಂಪಾರ್ಟೆಂಟ್ ಥಿಂಗ್ಸ್ ಏನಂದರೆ ಬಟ್ಟೆ. ನೋಡಿದ್ದೀರಲ್ಲ ಇದನ್ನು ವ್ಲಾಗ್ಸಲ್ಲಿ. ಸೊ ಇದ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ.
ಸೊ ಇದೇನು ಆರ್ಗನೈಸರ್ ಅಂದರೆ ದಿಸ್ ಈಸ್ ಒನ್ ಸೈಡ್ ಆಫ್ ದ ಪ್ಯಾನಿಯರ್ಸ್. ಓಕೆ, ಎಲ್ಲ ಬಿಚ್ಬಿಟ್ಟು ನಾನು ಈಚೆ ಇಟ್ಟು ತೋರಿಸ್ತೀನಿ ಏನೇನಿದೆ ಇದರಲ್ಲಿ ಅಂತ. ಸೊ ದಿಸ್ ಈಸ್ ಒನ್ ಆಫ್ ದ ಫಸ್ಟ್ ಬ್ಯಾಗ್. ಆದಷ್ಟು ದೊಡ್ಡ ಸೈಜಲ್ಲಿ ನಾನು ನನ್ನ ರೆಗ್ಯುಲರ್ ವೇರ್ ಟಿ ಶರ್ಟ್ಸ್ ಆಗಿರ್ಬೋದು ಅಥವಾ ಇನ್ನರ್ ವೇರ್ ಆಗಿರ್ಬೋದು ಆರ್ ದ ಡ್ರೈ ಟವಲ್ ಡೆಕೆತ್ಲಾನ್ದು. ಸೊ ಆಲ್ ಆಫ್ ದಿಸ್ ಐ ಕೀಪ್ ಇಟ್ ಅಂಡರ್ ದಿಸ್. ಓಕೆ, ಸೊ ಹೇಗೆ ಅಂದರೆ ಇದು 12 ದಿನಕ್ಕಾಗತ್ತೆ ಗೊತ್ತಾಗತ್ತಾ ನೋಡಿದ್ರೆ. ಸೊ ಇವೆಲ್ಲ ಅರೇಂಜ್ ಮಾಡಿಕೊಂಡು ಯು ಹ್ಯಾವ್ ಟು ಮೇಕ್ ಇಟ್ ಆ್ಯಸ್ ಕಾಂಪ್ಯಾಕ್ಟ್ ಆಸ್ ಪಾಸಿಬಲ್. ಸೊ ಇಲ್ಲಿ ನೋಡಿ, ಇಲ್ಲಿ ಫ್ಲ್ಯಾಟಾಗಿ ಮಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಇಟ್ಸ್ ಲೈಕ್ ರೋಲ್ಡ್ ಈ ಥರ, ಇಲ್ಲೊಂದು. ಸೊ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ದ ಸ್ಪೇಸ್ ವೆರಿ ಸ್ಮಾರ್ಟ್ಲಿ. ತುಂಬ ಜಾಸ್ತಿನೂ ಹಾಕಬಾರ್ದು ಆ್ಯಂಡ್ ತುಂಬ ಕಮ್ಮಿನೂ ಇರಬಾರ್ದು, ಬಿಕಾಸ್ ಮೂವ್ಮೆಂಟ್ ಆಗಿ ಸುಕ್ಕಾಗುತ್ತೆ ಆ್ಯಂಡ್ ಐ ವಾಂಟ್ ಎವ್ರಿಥಿಂಗ್ ಟು ಬಿ ಕ್ಲೀನ್. ಸೊ ಈ ಬ್ಯಾಗಲ್ಲಿ ಐ ಹ್ಯಾವ್ ಅಡಿಷ್ನಲ್ ಟಿ ಶರ್ಟ್. ರೈಡ್ ಆದಮೇಲೆ ಮುಗಿಸ್ಕೊಂಬಂದಾಗ ಪ್ಯಾಂಟು ಸ್ವಲ್ಪ ಫ್ರೀ ಆಗಿರಲಿ ಅಂತ, ಮತ್ತು ಜೀನ್ಸ್ ಇದೆ ಕೆಳಗಡೆ, ಜಸ್ಟ್ ಇನ್ ಕೇಸ್ ಎಲ್ಲ ರೀಚೆ ಹೋಗಬೇಕು ಅಂದಾಗ ಸಮಥಿಂಗ್ ಇಟ್ ಬಿ ದೇರ್. ಆ್ಯಂಡ್ ಇದು ಶಾಲು, ಜಸ್ಟ್ ಅ ಸ್ಟೈಲ್ ಸ್ಟೇಟ್ಮೆಂಟ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಭಾರತ ದೇಶದ ಬಾವುಟ, ಇದು ನೋಡಿರ್ತೀರ ವ್ಲಾಗಲ್ಲಿ. ಆ್ಯಂಡ್ ಐ ಹ್ಯಾವ್ ಅನದರ್ ಗೋಪ್ರೋ ಬ್ಯಾಗ್ ಖಾಲಿ ಇದೆ, ಜಸ್ಟ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಏನಾದ್ರು ಬೇಕು ಅಂದಾಗ ಇದನ್ನು ಇಟ್ಕೊಂಡು ಯೂಸ್ ಮಾಡ್ಬೋದು. ಆದ ನಂತರ ದಿಸ್ ಈಸ್ ಮೈ ಟಾಯ್ಲೆಟ್ರಿ. ಸೊ ಡಿಯೋ, then face wash, toothpaste, toothbrush, and my shaving kit, all of this. So ಹೇಗೆ ಹೋಗುತ್ತೆ ಅಂದರೆ, let me show you. And of course ಇದು ಖಾಲಿ ಬ್ಯಾಗು, ಜಸ್ಟ್ ಆಸ್ ಅ ಅಡಿಷ್ನಲ್ ಏನಾದ್ರು ಬೇಕಾದರೆ ಅಂತ ಇಟ್ಕೊಂಡಿದ್ದೀನಿ. ಸೊ ದಟ್ಸ್ ಇಟ್. ನೋಡಿದ್ರಲ್ಲ, ದ್ಯಾಟ್ಸ್ ಹೌ ಸಿಂಪಲ್ ಇಟ್ ಈಸ್. ಸೊ ಎಲ್ಲ ಒಂದು ಕ್ಲೀನಾಗಿ ಸಾರ್ಟ್ ಮಾಡಿ ಆರ್ಗನೈಸ್ ಮಾಡಿ. ಸೊ ಏನಿದು ಬೆನಿಫಿಟ್ ಅಂದರೆ, ಈಗ ನಾವು ಬೇರೆ ಬೇರೆ ಹೋಟ್ಲಿಗೆ ಹೋಗ್ತಾ ಇರ್ತೀವಿ, ಎವ್ರಿ ರಾತ್ರಿ ರೈಡ್ ಆದಮೇಲೆ ನಿಲ್ಲಿಸ್ತೀವಿ ಮಲ್ಕೊಳ್ಳೋಕ್ಕೆ, ಊಟ ಮಾಡೋಕ್ಕೆ, ಮಲ್ಕೊಳ್ಳೋಕ್ಕೆ ಆಲ್ ದ್ಯಾಟ್. ಆ್ಯಂಡ್ ಈ ಥರ ಬ್ಯಾಗು ಅಥವಾ ಪ್ಯಾನಿಯರ್ಸ್ ತೊಗೊಂಡು ಹೋಗೋಕ್ಕೆ ಒಂಥರ ಹಿಂಸೆ. ಇದು ಬಿಚ್ಚಿ, ಇದು ತೊಗೊಂಡೋಗಿ, ಅಲ್ಲಿ ತೊಗೊಂಡೋಗಿ, ಇಲ್ಲಿ ತೊಗೊಂಡೋಗಿ, ಬಿಕಾಸ್ ಆಫ್ ದ ವೆಯ್ಟ್. ಸೊ ಹಾಗಾಗಿ ಐ ನೋ ವಾಟ್ ಬ್ಯಾಗಲ್ಲಿ ನಾನು ಏನೇನು ಇಟ್ಕೊಂಡಿದ್ದೀನಿ, ಏನು ಬೇಕೋ ಬರೀ ಅಷ್ಟು ಮಾತ್ರ ತೊಗೊಂಡೋಗ್ತೀನಿ ನಾನು, ಬಿಕಾಸ್ ಇದು ಪ್ಯಾನಿಯರ್ಸ್ ಎಲ್ಲ ಈಚೆ ಕಡೆ ತೊಗೊಳಕ್ಕಾಗಲ್ಲ. ಆ್ಯಂಡ್ ಅಫ್ಕೋರ್ಸ್ ನಾವು ಹೋಗೋ ಜಾಗದಲ್ಲೆಲ್ಲ ಸೇಫ್ ಆ್ಯಂಡ್ ಸೆಕ್ಯೂರ್ ಇರೋ ಜಾಗದಲ್ಲಿ ಪಾರ್ಕಿಂಗ್ ಲಾಟ್ ಇಂಪಾರ್ಟೆಂಟ್ ನಮಗೆ ಫಸ್ಟು. ರೂಮ್ ಹೇಗಿರುತ್ತೋ ಅಥವಾ ಟಾಯ್ಲೆಟ್ರೀಸ್ ಹೇಗಿರುತ್ತೋ ದ್ಯಾಟ್ ಇಸ್ ಸೆಕೆಂಡ್ರಿ. ಅದಕ್ಕೆ ಪ್ಯಾನಿಯರ್ಸಲ್ಲಿ ಏನು ಬೇಕೋ ಅಷ್ಟು ಮಾತ್ರ ತೊಗೊಂಡೋಗಿ ನಾವು ಅದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಪ್ಯಾನಿಯರ್ಸು. ಸೊ ಇದರಲ್ಲಿ ನಂದು ಇದು ಟ್ಯೂಬ್ಸ್ ಇದೆ, ಬಿಕಾಸ್ ನಂದು ಟ್ಯೂಬ್ ಟೈರ್ಸ್ ಅಲ್ಲ. ಸೊ ಇನ್ ಕೇಸ್ ಏನಾದ್ರು ದಾರಿಲ್ಲ ಬೇಕಾದ್ರೆ ಏನೋ ಆಯಿತು ಅಂದರೆ ಟ್ಯೂಬ್ಸ್ ಇದೆ. ಇದು ಜಂಪ್ ಸ್ಟಾರ್ಟ್ ಮಾಡ್ತೀವಲ್ಲ ಕಾರೆಲ್ಲ, ಅದೇ ಥರ ನೋಡಿ. ನಮ್ಮದು ಗೇರ್ ಇಲ್ಲ, ಕ್ಲಚ್ ಇಲ್ಲ. ಸೊ ಗೇರ್ಗೆ ಹಾಕ್ಬಿಟ್ಟು ತಳ್ಳೋದೆಲ್ಲ ಆಗೋಲ್ಲ. ಇನ್ ಕೇಸ್ ಬ್ಯಾಟ್ರಿ ಆಯಿತು ಅಂದರೆ ಜಂಪ್ ಸ್ಟಾರ್ಟೇ ಗತಿ. ಸೊ ಅದೇ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಟೂಸಾ ಅಂತೂ ನೋಡೇ ಇದ್ದೀರಾ. ಏನೋ ಗಾಡಿ ಆನ್ ದ ವೇ ಪಂಚರ್ ಏನೋ ಆಯಿತು ಅಂದರೆ ಆನ್ ದ ಗೋ ನೀವು ಏರ್ ಕಂಪ್ರೆಸರ್ನ ಕನೆಕ್ಟ್ ಮಾಡಿ ಯು ಕ್ಯಾನ್ ಫಿಲ್ ದಿ ಏರ್. ಇದು ನನ್ನ ಆಫ್ ರೋಡ್ ಗಾಗಲ್ಸ್. ಸೊ ಇದು ಪ್ರಿಡಾಮಿನೆಂಟ್ಲಿ ಆಲ್ ದ ಐಟಮ್ಸ್ ದಟ್ ಆರ್ ಯೂಸ್ಫುಲ್ ಫಾರ್ ದ ರೈಡ್. ಸೊ ಅದು ಇಟ್ಕೋತೀನಿ ಈ ಪ್ಯಾನಿಯರ್ಸಲ್ಲಿ. ಆಮೇಲೆ ಅಫ್ಕೋರ್ಸ್ ಇದು ಟೂರಿಂಗ್ ಗ್ಲೌಸು. ಸೊ ಸೆಕೆ ಆದಾಗ ಆಫ್ ರೋಡ್ ಗ್ಲೌಸ್ ಹಾಕೋತೀನಿ, ಅದರ್ವೈಸ್ ದಿಸ್. ದೆನ್ ವಿ ಹ್ಯಾವ್ ರೈನ್ ಗೇರ್, ಥರ್ಮಲ್ಲು, ಅಡಿಷ್ನಲ್ ಟವಲ್, ಹೆಲ್ಮೆಟ್ ಬ್ಯಾಗ್. ದಿಸ್ ಇಸ್ ದಿ ಆಫ್ ರೋಡ್ ಗ್ಲೌಸ್ ಯೂಸ್ ಮಾಡೋದು. ಆ್ಯಂಡ್ ದಿಸ್ ಇಸ್ ದ ಟಾಪ್ ಬಾಕ್ಸ್ ವಿಚ್ ಆಲ್ಸೋ ಹ್ಯಾಸ್ ಪೊಲ್ಯೂಷನ್ ಸರ್ಟಿಫಿಕೇಟ್ ಆರ್ ಎಮಿಷನ್ ಸರ್ಟಿಫಿಕೇಟ್. ಸೊ ಮುಖ್ಯವಾಗಿ ಐ ಟ್ರೈ ಟು ಗಿವ್ ಯು ಆಲ್ ದ ಡಿಫ್ರೆಂಟ್ ಲೆವೆಲ್ಸ್ ಇನ್ ವಿಚ್ ಯು ಹ್ಯಾವ್ ಟು ಪ್ಯಾಕ್. ಒಂದು ಎಲೆಕ್ಟ್ರಾನಿಕ್ಸ್, ಎರಡನೇದು ಬಟ್ಟೆ, ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು, ಓವರ್ಲೋಡ್ ಮಾಡಬಾರ್ದು. ಮೂರನೇದಾಗಿ ವಾಟ್ ಆರ್ ದ ಥಿಂಗ್ಸ್ ಆರ್ ಎಕ್ವಿಪ್ಮೆಂಟ್ಸ್ ದಟ್ ವಿಲ್ ಹೆಲ್ಪ್ ಯು ಆನ್ ದ ಗೋ. ಇವಾಗ ಅಲ್ಲೋ ಗಾಡಿ ನಿಲ್ಲಿಸಿ, ಅಲ್ಲೆಲ್ಲೋ ನಿಲ್ಲಿಸಿ, ಅವ್ರು ಫೋನ್ ಮಾಡಿ, ಇವರು ಫೋನ್ ಮಾಡಿ, ಇವರು ವೆಯ್ಟ್ ಮಾಡಿ, ಬಿಕಾಸ್ ಟೈಮ್ ಈಸ್ ಆಫ್ ದಿ ಎಸೆನ್ಸ್ ಈ ಥರ ಲಾಂಗ್ ಎಲ್ಲ ಹೋದಾಗ. ಸೊ ಹಾಗಾಗಿ ದಿಸ್ ಎಕ್ವಿಪ್ಮೆಂಟ್ಸ್ ಈಸ್ ಅ ಮಸ್ಟ್ ಹ್ಯಾವ್. ಏನು, ಒಂದು ಏರ್ ಕಂಪ್ರೆಸರ್, ಇನ್ ಕೇಸ್ ಆನ್ ದ ಗೋ ಏನಾದ್ರು ಪಂಚರ್ ಆಯಿತು ಅಂದರೆ ಗಾಡಿ ಫಿಲ್ ಮಾಡೋಕ್ಕೆ. ಎರಡನೇದಾಗಿ ಟ್ಯೂಬ್ಸ್ ಇನ್ ಮೈ ಕೇಸ್, ಬಿಕಾಸ್ ಇಟ್ ಈಸ್ ರಿಕ್ವೈರ್ಡ್. ನಂದು ಟ್ಯೂಬ್ ಇಲ್ಲ. ಸೊ ಬೇರೆ ಈ ಸ್ಪೆಸಿಫಿಕೇಷನ್ ನನ್ನ ಗಾಡಿ ಸ್ಪೆಸಿಫಿಕೇಷನ್ಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಅಡಿಷ್ನಲ್ ಐ ಆಮ್ ಕ್ಯಾರಿಂಗ್. ಆ್ಯಂಡ್ ಅಫ್ಕೋರ್ಸ್ ಗಾಗಲ್ಸ್ ಇಸ್ ಸಮಥಿಂಗ್. ತುಂಬ ಬಿಸಿಲಿದ್ದಾಗ ಗಾಗಲ್ಸ್ ಹಾಕೊಂಡು ಓಡಿಸೋದು. ಸೊ ದ್ಯಾಟ್ ಈಸ್ ಒನ್. ಆಮೇಲೆ ಟ್ಯೂಬ್ಲೆಸ್ ಪಂಚರ್ಗೆ ರೆಮಿಡಿ ನಾನು ತೋರಿಸಿದ್ನಲ್ಲ, ಆ ಲಿಕ್ವಿಡ್ ಹೊಡೆಯೋದು, ಆಮೇಲೆ ಗಾಳಿ ಹೊಡೆಯೋದು. ಸೊ ದಟ್ಸ್ ಹೌ ಇಟ್ ಈಸ್ ಆ್ಯಂಡ್ ಇಟ್ ಸಾಲ್ವ್ಸ್. ಆ್ಯಂಡ್ ಅಫ್ಕೋರ್ಸ್ ಸೆಕೆಂಡ್ರಿ ಏನೇನು ಬೇಕೋ ಮುಖ್ಯವಾಗಿ ಸೆಕೆಂಡ್ರಿ. ಫಾರ್ ಎಕ್ಸಾಂಪಲ್ ಈಗ ಟೂರಿಂಗ್ ಗ್ಲೌಸ್ ಇದೆ, ರೈಟ್. ಒಂದೊಂದು ಸತಿ ತುಂಬ ಸೆಕೆ ಆಗುತ್ತೆ, ಸ್ವಲ್ಪ ಫ್ರೀಡಮ್ ಬೇಕು, ಸ್ವಲ್ಪ ಐ ಹ್ಯಾವ್ ಟು ಫೀಲ್ ಮೈ ಹ್ಯಾಂಡ್ಸ್ ಅಂದರೆ ಆಫ್ ರೋಡ್ ಗ್ಲೌಸ್ ಹಾಕೋತೀನಿ. ನಾಟ್ ರೆಕಮೆಂಡೆಡ್ ಅಟ್ ದ ಲಾಂಗ್ ರನ್, ಬಟ್ ಒಂದು 10-20 ನಿಮಿಷ ಆ ಥರಕ್ಕೆ ಹಾಕೋಬೋದು. ಸೊ ದಿಸ್ ಈಸ್ ಹೌ ಐ ಯೂಶಲಿ ಪ್ಯಾಕ್ ಮೈ ಲಗೇಜ್
ಲಾಂಗ್ ಡಿಸ್ಟೆನ್ಸ್ ಟೂರಿಂಗ್ ಹೋದ ಈ ಥರ ಸಾವಿರಾರು ಕಿಲೋಮೀಟ್ರ್ ಹಲವಾರು ದಿನಗಳು ಹೋದಾಗ ಇದೇ ಥರ ನಾನು ಪ್ಯಾಕ್ ಮಾಡೋದು. ಒನ್ ಮೋರ್ ಥಿಂಗ್ ವಾಟ್ ಐ ಆಲ್ಸೋ ಯೂಸ್ ದಿಸ್, ಅಫ್ಕೋರ್ಸ್ ನೀವು ಬ್ಲಾಗಲ್ಲಿ ನೋಡಿರ್ತೀರ. ಸೊ ದಿಸ್ ಇಸ್ ಅನದರ್ ಪ್ರಾಡಕ್ಟ್ ದಟ್ ಐ ಯೂಸ್ ವಿಚ್ ಇಸ್ ಬೈ ಲಿಕ್ವಿಮೋಲಿ ಅಂತ ಬ್ರ್ಯಾಂಡ್. ಸೊ ನಮ್ಮದು ಹೈಯರ್ ಕಂಪ್ರೆಷನ್ ಇಂಜಿನ್ಸ್ ವೆನ್ ಕಂಪೇರ್ ಟು ಅದರ್ ಬೈಕ್ಸ್ ಎಲ್ಲ. ಸೊ ಪೆಟ್ರೋಲ್ ಕ್ವಾಲಿಟಿ ಯಾವಾಗಲೂ ಚೆನ್ನಾಗಿರಬೇಕು. ಸೊ ಬಿಕಾಸ್ ನಾವು ಟೂರಿಂಗ್ ಮಾಡ್ಬೇಕಾದ್ರೆ ಎಲ್ಲೆಂದ್ರಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇರ್ತೀವಿ ಆ್ಯಂಡ್ ಯು ನೆವರ್ ನೋ ದ ಕ್ವಾಲಿಟಿ ಆಫ್ ಪೆಟ್ರೋಲ್. ಸೊ ಅದಕ್ಕೆ ಅಡಿಟಿವ್ ಹಾಕ್ಬಿಟ್ರೆ ದಿಸ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಸೊ ಬೇಸಿಕಲಿ ಇದು ಫ್ಯೂಲ್ ಸಿಸ್ಟಮ್ ಕ್ಲೀನರ್ ಅಂತಾರೆ. ಸೊ ಇದರ ಲಿಂಕ್ ಹಾಕ್ತೀನಿ. ಸೊ ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನೋ ಅವೆಲ್ಲ ಹಾಕ್ತೀನಿ, ವೇರ್ ಯು ಕ್ಯಾನ್ ಆ್ಯಕ್ಚುಲಿ ಲುಕ್ ಆನ್ ಅಮೆಝಾನ್ ಆ್ಯಂಡ್ ಬೈ. ಮೋಸ್ಟ್ ಇಂಪಾರ್ಟೆಂಟ್, ದಿಸ್ ಈಸ್ ಮೀ ಬೇಸಿಕ್ಲಿ. ಸೊ ಬಿಕಾಸ್ ನಾವು ಹಲವಾರು ದಿನ ಮನೆ ಈಚೆ ಇರ್ತೀವಿ, ಮನೆ ಊಟ ಇರಲ್ಲ, ಸಿಕ್ಕಿದ ಕಡೆ ಎಲ್ಲ ತಿಂತಾ ಇರ್ತೀವಿ. ಸೊ ದಿಸ್ ಈಸ್ ಮೈ ಇದೇನೇ ಎನರ್ಜಿ ಇದೆಲ್ಲ ಇದಕ್ಕೆ ಅಜ್ವೈನ್ ಅಂತಾರೆ, ಅವ್ರ ಕನ್ನಡದಲ್ಲಿ ಓಂ ಕಾಳು ಅಂತಾರೆ. ಸೊ ಇದು ಎವ್ರಿ ಟೈಮ್ ನಾನು ಮಧ್ಯಾಹ್ನ ಊಟ ಅಥವಾ ರಾತ್ರಿ ಊಟ ಅಥವಾ ಸಂಜೆ ಸ್ನ್ಯಾಕ್ಸ್ ಆದಮೇಲೆ ಒಂದು 4-5 ಕಾಳು ಹಾಕೋತೀನಿ. ಮೌತ್ ಫ್ರೆಶ್ನರ್ ಆಗೋ ವರ್ಕ್ ಆಗುತ್ತೆ ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಟು ಕ್ಲೆನ್ಸ್ ಯುವರ್ ಡೈಜೆಷನ್ ಸಿಸ್ಟಮ್. ಆ್ಯಂಡ್ ಅಫ್ಕೋರ್ಸ್ ವೆರಿ ಇಂಪಾರ್ಟೆಂಟ್ ಹೈಡ್ರೇಷನ್ ಪ್ಯಾಕ್. ನನ್ನ ಗೇರ್ಸ್ ಬಗ್ಗೆ ಎಲ್ಲ ಹೇಳಿದಾಗೆಲ್ಲ ಇದನ್ನು ತೋರಿಸಿದ್ದೆ. ಸೊ ಆನ್ ದ ಗೋ ನೀರು ಕುಡಿಯೋಕ್ಕೆ ದಿಸ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಸೊ these are all the must-haves in terms of touring, right? All the different stages that I mentioned. So ಇಷ್ಟು ರೈಡ್ ಮಾಡಿದ್ದೀನಿ ಆ್ಯಂಡ್ ಐ ಸ್ಟಿಲ್ ಲರ್ನ್ ಆನ್ ದ ಡೇ. ಇಟ್ಸ್ ನಾಟ್ ಲೈಕ್ ಐ ನೋ ಎವ್ರಿಥಿಂಗ್. ಸೊ ಆನ್ ದ ಗೋ ನಾನು ಕಲಿತೀನಿ. ಸೊ ಕಲಿತಾ ಎಲ್ಲ ನಿಮಗೂ ತಿಳಿಸ್ತೀನಿ. ಸೊ ದಟ್ ನೀವು ಈ ಥರ ರೈಡ್ ಮಾಡ್ತೀನಿ ಎಲ್ಲ ಆದರೆ ಇಟ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ಯು. ಸೊ ಹಲವಾರು ರೈಡ್ಗಳು ಬರುತ್ತೆ, ಹೊಸ ಹೊಸ ಹಾಡುಗಳನ್ನ ನಾನು ರೀಕ್ರಿಯೇಟ್ ಮಾಡಿದ್ದನ್ನು ಕೇಳ್ತೀರಾ. This is Sandeep Ramesh signing off. Stay tuned to my channel. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಆ್ಯಂಡ್ ಬೆಲ್ ಐಕಾನ್ ಒತ್ತಿ. Take care, stay safe.